ಬಳ್ಳಾರಿಯಲ್ಲಿ ಬಾಣಂತಿಯ ಸಾವು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂಗೆ ಈಗ ಬೆಳಗಾವಿಯಲ್ಲಿ ಲೋಕಾಯುಕ್ತರು ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ದಿಢೀರಾಗಿ ಬೆಳಗಾವಿ ಜಿಲ್ಲಾ ಔಷಧ ಉಗ್ರಾಣಕ್ಕೆ ಲೋಕಾಯುಕ್ತ ಟೀಮ್ ಈಗ ಭೇಟಿ ಕೊಟ್ಟಿದೆ. ಬೆಳಗಾವಿ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿರುವಂತಹ ಔಷಧ ಉಗ್ರಾಣ ಇದೆ. ಪರಿಶೀಲನೆ ವೇಳೆ 16 ಬಾಕ್ಸ್ RLS IV ಗ್ಲೂಕೋಸ್ ಕೂಡ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗಿದೆ. ಸ್ಯಾಂಪಲ್ ಔಷಧಿಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲು ಈಗ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಬಳ್ಳಾರಿಯಲ್ಲಿ ಕಳಪೆ ಔಷಧದಿಂದಾಗಿ ಬಾಣಂತಿ ಸಾವು ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಈಗ ಬೆಳಗಾವಿ ಜಿಲ್ಲಾ ಔಷಧ ಉಗ್ರಾಣಕ್ಕೆ ಲೋಕಾಯುಕ್ತ ಟೀಮ್ ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾಗಿದೆ. ಬಳ್ಳಾರಿಯಲ್ಲಿ ಏನಾಯಿತು, ಇದ್ದಕ್ಕಿದ್ದಾಗೆ ಸರಣಿ ಸಾವಾಗಿದೆ. ಬೆಳಗಾವಿ ಜಿಲ್ಲಾ ಔಷಧ ಉಗ್ರಾಣಕ್ಕೆ ಈಗ ಲೋಕಾಯುಕ್ತ ಟೀಮ್ ಭೇಟಿಯನ್ನು ಕೊಟ್ಟು ಅಲ್ಲಿರುವಂಥ ಚಿಕಿತ್ಸೆ ವ್ಯವಸ್ಥೆ ಯಾವ ರೀತಿಯಾಗಿದೆ, ಔಷಧ ಪ್ರಮುಖವಾಗಿ ಆ ವಿಚಾರ ಅಂತ ಬಂದಾಗ ಅದು ಹೇಗಿದೆ, ಎಕ್ಸ್ಪೈರ್ ಆಗಿದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋಕ್ಕೆ ದಿಢೀರಾಗಿ ಭೇಟಿಯನ್ನು ಕೊಟ್ಟಿರುವಂಥದ್ದು. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿರುವಂಥ ಒಂದು ಔಷಧ ಉಗ್ರಾಣ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ 16 ಬಾಕ್ಸ್ ಸಿಕ್ಕಿವೆ. ಅಂದರೆ RLS.IV ಅಂತೇಳಿ ಅದು ಒಂದು ಗ್ಲೂಕೋಸ್ ಇದೆ. ಅದು ಕೂಡ ಪತ್ತೆ ಆಗಿದೆ. ಅದನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನೋದು. ಸ್ಯಾಂಪಲ್ಗಾಗಿ ಅದನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಅದು ಎಕ್ಸ್ಪೈರಿ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಅದರ ವರದಿ ಬರಬೇಕು ಅಂತೇಳಿ ಅದನ್ನು ಸ್ಯಾಂಪಲ್ಗೆ ಕಳುಹಿಸಲಾಗಿದೆ. ಬಳ್ಳಾರಿಯಲ್ಲಿ ಈ ರೀತಿಯ ಕಳಪೆ ಗುಣಮಟ್ಟದ ಔಷಧದಿಂದಾಗಿ ಬಾಣಂತಿ ಸಾವು ಪ್ರಕರಣ ಆದ ಬೆನ್ನಲ್ಲೇ ಈಗ ಬೆಳಗಾವಿಯಲ್ಲಿ ಈ ರೀತಿಯಾಗಿ ಎಚ್ಚೆತ್ತುಕೊಂಡಿದ್ದಾರೆ. ಇದು ಒಳ್ಳೆಯದು, ಎಲ್ಲ ಕಡೆ ಆಗಬೇಕು ಇದು. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಲೋಕಾಯುಕ್ತ ಟೀಮ್ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದೆ. ಕೆಲವೊಂದಿಷ್ಟು ಚಿಕಿತ್ಸೆಯನ್ನು ಕೂಡ ನೋಡಿದಾರಂತೆ. ಅಂದರೆ ಪರಿಶೀಲನೆ ಆಗುವಂಥ ಟೈಮಲ್ಲಿ ಕೆಲವೊಂದಿಷ್ಟು ಬಾಕ್ಸ್ಗಳು ಕೂಡ ಪತ್ತೆಯಾಗಿವೆ. ಅದನ್ನು ಅಂದರೆ ಅದು ಗ್ಲೂಕೋಸ್ ಬಾಕ್ಸು, ಅದನ್ನು ಪರಿಶೀಲನೆ ಆಗಬೇಕು ಅಂತೇಳಿ ಸ್ಯಾಂಪಲ್ಗೆ ಕಳುಹಿಸಲಾಗುತ್ತೆ. ಅಲ್ಲಿ ಸ್ಯಾಂಪಲ್ ವರದಿ ಏನು ಬರುತ್ತಲ್ಲ, ರಿಪೋರ್ಟ್ ಏನು ಬರುತ್ತಲ್ಲ, ಅದರ ಮೇಲೆ ಅದು ಎಕ್ಸ್ಪೈರ್ ಆಗಿದೆಯಾ, ಅದು ಬಳಸೋದಕ್ಕೆ ಎಷ್ಟರ ಮಟ್ಟಿಗೆ ಯೋಗ್ಯತೆ ಇದೆ, ಎಷ್ಟು ಮಟ್ಟಿಗೆ ಅದನ್ನು ಬಳಸಬಹುದು, ಸಾಧ್ಯತೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ವರದಿ ಬಂದಾದ ನಂತರ ಮತ್ತೆ ಬೇರೆ ರೀತಿಯ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಳ್ಳಾರಿಯಲ್ಲಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಗರ್ಭಿಣಿಯರು ಬಾಣಂತಿಯರು ಸಾವನ್ನಪ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಈಗಾಗಲೇ ಮಹತ್ವದ ಸಭೆಯನ್ನು ಮಾಡಿದ್ದಾರೆ, ವರದಿಯನ್ನು ಕೇಳಿದಾರಂತೆ. ಆದಷ್ಟು ಬೇಗ ವರದಿ ಬಂದರೆ ಒಳ್ಳೆಯದು. ಯಾಕೆ ಈ ರೀತಿಯಾಗಿ ಪದೇ ಪದೇ ಸಾವಾಗ್ತಾ ಇದೆ ಅನ್ನೋದು. ಈಗ ಬೆಳಗಾವಿಯಲ್ಲೂ ಕೂಡ ಅದರ ಬಗ್ಗೆ ತನಿಖೆ ಅಂತೂ ನಡೀತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.